ಎಲ್ರಿಗೂ ನಮಸ್ಕಾರ. ನಾನು ಮೋಹನ್. ಮತ್ತೊಮ್ಮೆ ಟೆಂಪಲ್ ವ್ಲಾಗ್ಗೆ ನಿಮ್ಗೆಲ್ಲ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇರೋ ಕಿರ್ಲೋಸ್ಕರ್ ಲೆವೆಟ್ ಬಳಿ ಏರ್ಫೋರ್ಸ್ ರೋಡ್ ಇದೆ ಕಣ್ರಿ. ಅಲ್ಲಿ ಆಂಜನೇಯ ಸ್ವಾಮಿ ಮಂದಿರ ಇದೆ ಕಣ್ರಿ. ಅದ್ರ ಬಗ್ಗೆ ನಾನು ನಿಮ್ಗೆಲ್ಲ ವಿಶೇಷತೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಟೆಂಪಲ್ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ನಿಮ್ ಸಹಾಯ ಬೇಕಾಗಿದೆ ಕಣ್ರಿ. ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಹೆಲ್ಪ್ ಆಗುತ್ತೆ ಕಣ್ರಿ, ನನ್ನ ಚಾನಲ್ ಗ್ರೋ ಆಗುತ್ತೆ. ಸೊ ನಿಮ್ ಬೆಂಬಲ ನಮ್ಮ ಚಾನಲ್ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಬಗ್ಗೆ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತಾ ಇದೀನಿ, ಬನ್ನಿ. ಸೊ ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಆಂಜನೇಯ ಸ್ವಾಮಿ ಟೆಂಪಲ್ ಅಡ್ರೆಸ್ ಆಗಿರುತ್ತೆ. ಇದು ಔಟ್ಸೈಡ್ ವ್ಯೂ ಆಫ್ ಹನುಮಾನ್ ಟೆಂಪಲ್. ಹಾಗೆ ನೀವು ಇಲ್ಲಿ ಗರುಡಗಂಬ ನೋಡ್ಬೋದು. ದೇವಸ್ಥಾನ ದರ್ಶನ ಮಾಡೋಕ್ಕಿಂತ ಮುಂಚೆ ಕೈಕಾಲು ತೊಳೆದು ಗರುಡಗಂಬನ ದರ್ಶನ ಮಾಡಿದ್ರೆ ಎಷ್ಟೋ ನಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತೆ ಅಂತ ಕಣ್ರಿ. ಇದು ನಿಜ ಕೂಡ. ಸೊ ಈ ದೇವಸ್ಥಾನದಲ್ಲಿ ಗಣಪತಿ, ಆಂಜನೇಯ ಸ್ವಾಮಿ ಹಾಗೆ ಮಹಾಲಕ್ಷ್ಮಿ ತಾಯಿ ಇದ್ದಾರೆ ಅಂತ ಕಣ್ರಿ. ಇದು ಕೂಡ ಪ್ರತಿಷ್ಠಾಪನೆ ಆಗಿರೋದಂತೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೇಳ್ಬೇಕಂದ್ರೆ ನಾವು ಪೂಜಾರ ಹತ್ರನೇ ಮಾತಾಡಿಸ್ಬೇಕು. ಶಂಕುಸ್ಥಾಪನೆಗೆ 9 ವರ್ಷ ಆಯಿತು. 9 ವರ್ಷಗಳಿಂದ ಇದೇ ಥರ ಬೆಳಿಗ್ಗೆ ಸಾಯಂಕಾಲ ನಿತ್ಯ ಪೂಜೆ ನಡೀತಾನೆ ಇದೆ. ವಿಶೇಷತೆ ಸರ್, ಇದು ಟೆಂಪಲ್ ಟೈಮಿಂಗ್ಸ್ ಏನಂತ ತಿಳಿಸ್ಕೊಡಕ್ಕಾಗುತ್ತೆ? ಬೆಳಿಗ್ಗೆ 7:30ಯಿಂದ ಮಧ್ಯಾಹ್ನ 10:30. ಸಾಯಂಕಾಲ 5 ಗಂಟೆ 5:30ಯಿಂದ ಸಾಯಂಕಾಲ 8:30. ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಸೇಮ್ ಟೈಮಿಂಗ್ಸ್. ವೀಕ್ಷಕರೇ, ನಾವು ಗಣಪತಿ ದೇವರ ದರ್ಶನ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಯಶಸ್ಸು ಕೊಡ್ತಾರೆ. ಹಾಗೆ ನಮ್ಮ ಅಡೆತಡೆಯನ್ನು ನಿವಾರಣೆ ಮಾಡ್ತಾರೆ. ಇನ್ನು ಹನುಮಂತ ಸ್ವಾಮಿ ದೇವರ ದರ್ಶನ ಮಾಡೋದ್ರಿಂದ ನಮಗೆ ಶಕ್ತಿ, ಧೈರ್ಯ ಹಾಗೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡ್ತಾರೆ. ಇನ್ನೊಂದು, ಪ್ರತಿ ಶನಿವಾರ ಹನುಮಂತ ದೇವರ ಮುಂದೆ ಹನುಮಾನ್ ಚಾಲೀಸ ಜಪಿಸೋದ್ರಿಂದ ಅಥವಾ ಹೇಳೋದ್ರಿಂದ ನಮಗೆ ಹನುಮಂತ ದೇವರ ಆಶೀರ್ವಾದ ಅತಿ ಶೀಘ್ರವಾಗಿ ಫಲಿಸುತ್ತೆ. ಹಾಗೆ ಲಕ್ಷ್ಮೀ ತಾಯಿಯ ದರ್ಶನ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಸಂಪತ್ತು, ಶಾಂತಿ, ಸಮೃದ್ಧಿಯನ್ನು ಕೊಡುತ್ತಾರೆ ಕಣ್ರಿ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಪ್ರತಿ ಹುಣ್ಣಿಮೆಗೊಂದು ಸಾರಿ, ಸಂಕಷ್ಟಾರ ಚತುರ್ಥಿ, ವಾರ್ಷಿಕೋತ್ಸವ ವರ್ಷಕ್ಕೊಂದು ಸಾರಿ, ಅನುಭ ಜಯಂತಿ, ಇಂಥದ್ದೆಲ್ಲ ಪೂಜೆ ವಿಶೇಷತೆಗಳು ನಡೀತವೆ. ಈ ದೇವಸ್ಥಾನದಲ್ಲಿ ಚೆನ್ನಾಗಿ ಇದು ಅಭಿವೃದ್ಧಿಯಾಗಿರುವ ದಶೆಯಿಂದ ಭಕ್ತಾದಿಗಳು ಬಂದು ಒಂದು ವಿಶೇಷ ತಮ್ಮ ಇದನ್ನು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಪೂಜಾ ಕಾರ್ಯಕ್ರಮದ ವಿವರ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇವಾಗ ಹುಣ್ಣಿಮೆ ಬಂತು ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ ಹುಣ್ಣಿಮೆಲಿ. ಸೊ ಅದರ ಮೊತ್ತ ನೀವು ನೋಡ್ಬೋದು 51 ರೂಪಾಯಿ ಸಂಕಷ್ಟ ಚತುರ್ಥಿಗೂ ಅಷ್ಟೇ. ಬಟ್ ನಾನು ಇಲ್ಲಿ ಏನ್ ಗಮನಿಸ್ತೆ ಅಂದ್ರೆ, ತೀರಾ ಕೈಗೆ ಎತ್ಕೊಳ್ಳೋ ರೇಟಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿ ಸಂಕಷ್ಟರ ಚತುರ್ಥಿ ಪೂಜೆ ಮಾಡ್ತಾರೆ ಕಣ್ರಿ. ಅದೊಂದು ವಿಶೇಷ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ಸೈಡ್ ಬಂದ್ರೆ ಅಂದ್ರೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಬಂದ್ರೆ, ಹಾಗೆ ಈ ಕಿರ್ಲೋಸ್ಕರ್ ಬಡಾವಣೆ ಹತ್ರ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನನ ತಪ್ಪದೆ ವಿಸಿಟ್ ಮಾಡಿ. ತುಂಬಾ ವಿಶೇಷತೆ ಇದೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಪಕ್ಕದಲ್ಲೇ ಪಾರ್ಕ್ ಕೂಡ ಇದೆ ಕಣ್ರಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದ್ರೆ ಒಂದು ಕಷ್ಟ ಸುಖ ಹಂಚ್ಕೊಬಹುದು, ನಮ್ಮ ಫೀಲಿಂಗ್ಸ್ ನ ಅವ್ರ ಜೊತೆ ಶೇರ್ ಮಾಡ್ಕೊಬಹುದು. ಇದು ಒಂದು ಒಳ್ಳೆ ಸಮಯ ಆಗಿರುತ್ತೆ ಕೂಡ. ಸೊ ಇದಾಗಿತ್ತು ಇವತ್ತಿನ ಟೆಂಪಲ್ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನಾನು ಮೋಹನ್, ನಮಸ್ಕಾರ.